ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇದು ನನ್ನ ಚಾನಲ್ ಅಲ್ಲ, ನಮ್ಮ ಮಮ್ಮಿ ಚಾನಲ್. ನೀವು ತಮ್ಮನೇಲಾಗ ನೋಡಿರ್ತಿರ್ಲ, ಅದು ಸೆಕೆಂಡ್ ಬ್ರ್ಯಾಂಚ ನಮ್ಮ ಊರಾಗ ನಾ ಸ್ಟಾರ್ಟ್ ಮಾಡೀನಿ. ಇದು ಜಮಖಂಡಿ, ನಮ್ದು ತವ್ರ ಮನೆ ಜಮಖಂಡಿ, ನಮ್ದು ಹಾರುಗೇರಿ. ಅಲ್ಲೊಂದು ನಾನು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ. ಅದ್ರ ಬದಲು ಜರ್ನಿ ನಿಮ್ಮ ಜೋಡಿ ಹಂಚ್ಕೋಬೇಕಂತ ಮಾಡೀನಿ. ಇನ್ನೂ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನಾವು ಎಂದಿಂದ ಪ್ಲ್ಯಾನ್ ಹಾಕತ್ತಿದ್ದೀವಿ ಏನಾರು ಬಿಸ್ನೆಸ್ ಮಾಡ್ಬೇಕಂತ. ಏನು ಮಾಡ್ಬೇಕಂತ ತಿಳಿವತ್ತಾಗಿತ್ತು. ಒಂದು ಮಮ್ಮಿ ಹೆಂಗೂ ಮಾಡಾಕತ್ತಿದ್ಲು, ಅದನ್ನ ಮಾಡ್ಬೇಕಂತ ಕೇಳಿ ಮಮ್ಮಿನ ಕೇಳಿದ್ನಿ. ನೋಡು ನಿಂಗೆ ಹೆಂಗೆ ಅನ್ಸತಿ, ಮಾಡು, ನನಗರೆ ಚಲೋ ಅನ್ಸೈತಿ. ಆ ಮಮ್ಮಿ ಏಜ್ಗೆ ನನ್ನ ಏಜ್ಗೆ ಭಾಳ ಬಿಡ್ತೈತಿ. ಮಮ್ಮಿ 4 ವರ್ಷ ಆತು ಮಾಡಾಕತ್ತಿದ್ಲು. ಆಕಿನ ನನಗೊಂದು ಏನೋ ಇನ್ಸ್ಪಿರೇಷನ್, ಏನೋ ನನಗೆ ಬೆನ್ನು ಒಲೆಗೆ ನಿಲ್ತಾಳೆ. ಕೇಳಿ ಮಮ್ಮಿ ನಾನು ಮಾಡ್ತನತ್ತನಿ. ಆಯ್ತು, ಮಾಡಕ್ಕಿದ್ರೆ ಮಾಡು, ನಾ ಎಲ್ಲ ನಿನ್ಗೆ ಹೇಳ್ತನು ಅಂತಂದ್ಲು. ಆಕಿಗೆ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಮನೆಗೆ. ನಾ ಕಲ್ಕೊಂಡ್ರೆ ಏನಾಕತಿ, ನಾನು ಕಲ್ಕೋಬೇಕು. ಈ ವಯಸ್ಸಿನಾಗ ಆಕ್ಯಾಗ ಮಾಡತ್ತಾಳೆ, ನನಗೆ ಏನಾಗೈತೆ ಮನ್ಯಾಗ ಕೂತ. ನಾವೇನೋ ದುಡ್ಡು ಸಂಬಂಧ ಏನು ಮಾಡತ್ತಿಲ್ಲ, ಏನು ಬಿಸ್ನೆಸ್ ಮಾಡಬೇಕು, ಒಂದು 4 ಮಂದಿ ಪರಿಚಯ ಆಕತಿ, ಮಾಡಬೇಕು ಅಂತಂದು ಮಾಡಿದೆವು. ಆಯ್ತು, ಅದು ನನಗೂ ಚಲೋ ಅನಿಸ್ತು. ಕೇಳಿ ಯಾವ್ದು ತೊಗೋತಿ ನಿನ್ಗೆ ಯಾವ್ದು ಇಷ್ಟ ಆಕತಿ ಅದು ಮಿಷನ್ ತೊಗೊನಿ. ನಮ್ದು ರೆಕೊಮೋ ಐತಿ, ನಿಂಗೆ ಯಾವ್ದು ಇಷ್ಟ ಆಕತಿ ಕೇಳು, ಮಾಡು, ಆಕಿನ ಎಲ್ಲ ಹೇಳ್ಕೊಟ್ಲು ನನಗೆ. ಅದು ಥ್ರೆಡ್ ಎಲ್ಲಿ ಸಿಗ್ತೈತಿ, ಮಿಷನ್ ಎಲ್ಲಿ ಇದನ್ನು ಮಾಡಬೇಕು, ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲ ನನಗೆ ಹಿಂದೆ ಇದ್ರನ ನಮ್ಮ ಮಮ್ಮಿ ಎಲ್ಲ ನನಗೆ ಸಪೋರ್ಟ್ ಇದ್ಲಂದ್ರೆ ಆಕಿನ ಎಲ್ಲ ನನಗೆ ಹೇಳಿದ್ಲು. ನನಗೆ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗಲಿಲ್ಲ. ಈಗ ನಾವು ಒಂದು ಮಿಷನ್ ತೊಗೊಂಡಿವಿ, ಕಾಂಟ್ಯಾಕ್ಟ್ಸು ಆಗ್ಯಾವು. ಈಗ ನಾ ಕಲ್ಕೊಳಕತ್ತೇನಿ. ಏನೋ ಪ್ರಾಬ್ಲಮ್ ಆದ್ರೂ ಮಮ್ಮಿ ನನಗೆ ಹೇಳ್ಕೊಡ್ತಾಳು. ಆಕೆ ಕಡೆ ಆರ್ಡ್ರಸ್ ಇದ್ರೆ ನನಗೆಲ್ಲ ಕಳಿಸ್ತಾಳು, ನಾನು ಮಾಡಿ ಕೊಡ್ತನು. ನಾ ಈಗ ಯಾವ ಮಿಷನ್ ತೊಗೊಲಿ ಅಂತ ಮಮ್ಮಿನ ಕೇಳಿ, ನಮ್ಮ ಮನ್ಯಾಗ ಇದೈತಿ, ನೀನು ಬೇರೆ ನೋಡುನು ಅದು ಹೆಂಗೆ ಬರ್ತೈತಿ. ಯಾಕಂದ್ರೆ ನಮ್ಮ ಸಂಬಂಧಿಕರು ಒಂದು ಮಿಷನ್ ತೊಗೊಂಡಿದ್ರು. ಅದು ಫಿನಿಶಿಂಗ್ ಎಲ್ಲ ಚಲೋ ಬರತ್ತಿತ್ತು. ಹೋಗಿ ನೋಡಿ ಬಂದ್ವಿ, ನಾನು ನಮ್ಮ ಮಮ್ಮಿ ಹೋಗಿ. ಚಲೋ ಬರತ್ತನ ಸುಮ್ ಬೇಡ, ನಿಂದು ಇದಕ್ಕೆ ಅಷ್ಟು ಚಲೋ ಆಕತಿ. ನನ್ನ ಬಜೆಟ್ ಅಷ್ಟೇ 4 ಲಕ್ಷ ಅಷ್ಟೇ ಇತ್ತು, 3.5ರಿಂದ 4 ಇತ್ತು. ಇದಕ್ಕೆ ನಿನಗೆ ಸೂಟ್ ಆಕತಿ, ಇದು ಫಸ್ಟ್ ತೊಗೊಂಡು ನೋಡು, ಮತ್ತು ನಿನಗೆ ಚಲೋ ಅನಿಸ್ತದೆ ಮತ್ತು ಬೇರೆ ತೊಗೊಳಕ್ಕೆ ಅಂತಂದ್ಲು ಮಮ್ಮಿ. ಅದು HSW ಕಂಪ್ನಿ ತೊಗೊಂಡಿವಿ ನಾವು. ಅದನ್ನು ಮಮ್ಮಿನ ಸಜೆಸ್ಟ್ ಮಾಡಿ, ಅದನ್ನ ತೊಗೋ ಪದ್ಮಶ್ರೀ ಅಂತಂದ. ಅದು ತೊಗೊಂಡು ಈಗ ಅದು ಬರತೈತಿ. ಅವರು ಏನಿಲ್ಲ, ಹೆಲ್ಪ್ ಮಾಡಿದರು. ಆರ್ಡ್ರ್ ಕೊಟ್ಟ 2 ದಿವಸಿಗೆ ಮನೆಗೆ ಡಿಲಿವರಿ ಮಾಡಿದರು. ಎಲ್ಲ ಅವರೆಲ್ಲ ಸೆಟ್ ಮಾಡಿ ಇದು ಮಾಡಿ ಬಂದರು. ಬಂದು 2 ದಿವಸಕ್ಕೆ ಟ್ರೈನರ್ನ ಕರೆಸಿರು. ಟ್ರೈನರ್ ಅವರು ಎಲ್ಲ ಒಂದು ದಿವ್ಸನಾಗೆಲ್ಲ ಕಲಿಸಿ ಹೋದ್ರು. ಬ್ಯಾಕ್ ಕಂಪ್ಲೀಟ್ ಐತೆ. ನೆಕ್ಸ್ಟ್ ಏನು ಮಾಡ್ತೀರಾ, ಫ್ರಂಟ್ ಹೋಗ್ತೀರಾ. ಓಕೆ, 2ನೇ ಸ್ಟೆಪ್ ಹೋಗ್ತೀರಾ. ಫಸ್ಟ್ ನಮ್ಗೆ ಯಾವ ಆ್ಯಂಗಲ್ ಬೇಕು ನೋಡಿಕೊಂಡು ಪಿಯನ್ನು ರೊಟೇಟ್ ಮಾಡ್ತೀರಾ. ನೆಕ್ಸ್ಟ್ 3ನೇದಕ್ಕೆ ಹೋಗ್ತೀರಾ, ಕಲರ್ಸನ್ನು ಕೊಡ್ತೀರಾ ಯಾವ್ದು ಬೇಕು ಅಂತೇಳಿ. ಓಕೆ, ನೆಕ್ಸ್ಟ್ 4ನೇ ಸ್ಟೆಪ್ಪಿಗೆ ಹೋಗ್ತೀರಾ. ಬಿಫೋರ್ ಡಿಸೈನನ್ನು ಡಿಲೀಟ್ ಮಾಡಿ ಮತ್ತು ಪ್ರೆಸೆಂಟನ್ನು ಡಿಸೈನನ್ನು ತೊಗೊತೀರಾ. ಕಲಿಸಿರು. ನನಗೂ ಎಲ್ಲ ಆದ್ರೂ ನನಗೆ ಒಂದೇ ದಿವ್ಸನಾಗ ಯಾರೂ ಕಲ್ಕೊಳಕ್ಕಾಗಂಗಿಲ್ಲ. 20% ಅಷ್ಟೇ ಬರ್ತೈತೆ ಕಲ್ಕೊಳಕ್ಕೆ. ನಮ್ಮ ಮಮ್ಮಿ ಇದ್ರೆ ನಾ ಏನೂ ಅನ್ಸಲಿಲ್ಲ. ಆಕಿ ವಿಡಿಯೋ ಕಾಲ್ ಮಾಡಿ ಒಂದು 2 ದಿವ್ಸ ನನ್ನ ಕಡೆ ಬಂದು ನಿಂತು ಕಲಿಸಿ ಹೋದ್ಲು. ಏನಾರು ಪ್ರಾಬ್ಲಮ್ ಆದ್ರೂ ನನಗೇನು ಬರ್ಲಿಕ್ಕೂ ವಿಡಿಯೋ ಕಾಲ್ ಮಾಡಿ ಹೇಳ್ತಿದ್ಲ. ಕರೆ ಅವ್ರು HSWದವ್ರು ಭಾಳ ಹೆಲ್ಪ್ ಮಾಡ್ಯಾರ ನಮಗೆ.
ಟ್ರೈನರ್ ಕಲಿಸಿ ಏನೋ ಅವ್ರಿಗೆ ಪ್ರಾಬ್ಲಮ್ ಆದ್ರೂ ನಂಗೆ ಪ್ರಾಬ್ಲಮ್ ಆದ್ರೂ ಅವ್ರು ನಮ್ಗೆ ವಿಡಿಯೋ ಕಾಲ್ ಮಾಡಿ ಹಾಂ ಮೇಡಮ್ ಮಾಡ್ತೀವಿ ಮೇಡಮ್, ಹಾಂ ಫೋನ್ ಮಾಡಿ ಮೇಡಮ್, ಹಾಂ ಟೆಕ್ನಿಷಿಯನ್ ಕಳಿಸ್ತೀನಿ ಮೇಡಮ್ ಅಂತಾರೆ ಅವ್ರ. ಅದು ಪ್ರೊಸೀಜರ್ ಎಲ್ಲ ಆಯಿತು. ಇನ್ನೇನು ಮುಂದೆ ಏನು ಮಾಡಬೇಕು, ಪಬ್ಲಿಸಿಟಿ ಮಾಡಬೇಕು ಹೆಂಗೆ ಏನ ಕೇಳಕತ್ತಣ್ಣ. ಮಮ್ಮಿ ಏನಂದ್ಲು, ಬ್ಯಾನರ ಹಚ್ಚೋದು ಮತ್ತು ಪಾಂಪ್ಲೆಟ್ ಮಾಡೋದು, ವಿಸಿಟಿಂಗ್ ಕಾರ್ಡ ಇವೆಲ್ಲ ಮಾಡಿಸಿದೆವು. ಪಾಂಪ್ಲೆಟ್ ಮಾಡಿಸಿ ಪೇಪರ್ದಾಗ ಹಾಕಿ ಪಬ್ಲಿಕ್ ಮಾಡಿದೆವು. ಬ್ಯಾನರ ರೋಡ್ಗೆ ಹಚ್ಚಿದ್ದೆವು. ನಾನು ಒಂದು ಬೋರ್ಡ್ ಮಾಡಿಸಿದ್ನಿ, ಹಿಂಗೆ ನಾವು ಇಲ್ಲೇ ಮಾಡ್ತೀವಿ ಅಂತಂದ. ಪಾಂಪ್ಲೆಟ್ ಹಚ್ಚನ 1 ದಿವಸ 2 ದಿವಸ ಅಷ್ಟೇ ಇತ್ತು. ಮತ್ತು ರೆಸ್ಪಾನ್ಸ್ ಬರಾಕೈತು. ರೆಸ್ಪಾನ್ಸ್ ಬರತ್ತನ ನಮಗೂ ಒಂಥರ ಏನೋ ಖುಷಿ ಆಗಕೈತೆ. ರೆಸ್ಪಾನ್ಸ್ ಬರತ್ತಿತ್ತಲ್ಲ, ನಾವು ಇಷ್ಟೆಲ್ಲ ಕಷ್ಟಪಟ್ಟದಕ್ಕೂ ಪಾಂಪ್ಲೆಟ್ ಹಚ್ಚಿದಕ್ಕೂ ಏನೋ ಸಾರ್ಥಕ ಆತ್ಲ ಅಂತಂದು ರೆಸ್ಪಾನ್ಸ್ ಬರತ್ತನ ಖುಷಿ ಆಯ್ತು. ಪಾಂಪ್ಲೆಟ್ ಹಚ್ಚಿದ್ದೀವಿ, ಬ್ಯಾನರ್ ಹಚ್ಚಿದ್ದೀವಿ, ಎಲ್ಲ ಆಯಿತು. ಚಲೋ ರೆಸ್ಪಾನ್ಸ್ ಬರಾಕೈತು. ನಾವು ಕ್ವಾಲಿಟಿ ಮೇಂಟೈನ್ ಮಾಡಿ ವರ್ಕ್ ಮಾಡಾಕತ್ತೇನೀಗ. ಈಗಂತೂ ಎಲ್ಲ ಚಲೋ ನಡೆದೈತಿ. ನಿಮ್ಗೀಗ ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೇಕಂತಂದಿದ್ರೆ ಪಟಕ್ನ ಮಾಡ್ಬೇಕು. ಅದು ಮಾಡಲಿ ಇದು ಮಾಡಲಿ ಕನ್ಫ್ಯೂಷನ್ ಇರಬಾರ್ದು. ನಾ ಯಾವ್ದು ಮಾಡಲಿ ಅದು ಕನ್ಫ್ಯೂಸ್ದಾಗ ಟೈಮ್ ಹೋಗ್ತೈತಿ. ಕನ್ಫ್ಯೂಷನ್ ಮಾಡ್ಕೊಂಡು ಯಾವ್ದಾರ ಒಂದು ರೋಗ ಇರ್ತೈತಿ, ಇಂಟ್ರೆಸ್ಟ್ ಇರ್ತೈತಿ. ಇದು ಮಾಡಲು ಅದು ಮಾಡಲಿ ಅದ್ರೊಳಗೆ ಹೋಗೇ ಬಿಡ್ತೈತೆ. ಅದು ನಾವು ಮಾಡಿ ಏನು ಡಿಸಿಷನ್ ಮೇನ್ ತೊಗೋಬೇಕು ಅದನ್ನ ಸ್ಟ್ಯಾಂಡಾಗಿ ನಿಲ್ಬೇಕು. ನಿಂತೀವಿ ಅಂದ್ರೆ ಒಂದು ಕ್ಲಿಕ್ ಆಗಿರ್ತೈತೆ. ಅದು ಇದು ಮಾಡಲು ಟೈಮ್ ವೇಸ್ಟ್ ಮಾಡ್ಕೊತ ಕೂತ್ರೆ ಆಗಂಗಿಲ್ಲ. ನಮ್ಮ ಮಮ್ಮಿ ಏನು ಹೇಳಿದ್ಲ, ಇದು ನನ್ನ ಮಾತಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಮಮ್ಮಿ ಮಾತು. ಆಕೆ ಹೇಳಿದ ದಿವಸನೇ ನಾ ಆರ್ಡರ್ ಮಾಡೇನಿ ಮಿಷನ್. ಓಕೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಈ ಚಾನಲ್ನಾಗ ಈ ವಿಡಿಯೋದಾಗ ಸಿಕ್ತಿಲ್ಲೋ ಗೊತ್ತಿಲ್ಲ, ಯಾಕಂದರೆ ಇದು ನಮ್ಮ ಮಮ್ಮಿದ ಗೊತ್ತಿಲ್ಲ. ಸಿಕ್ಕರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಾಯ್. ಮಾಡಿ ಹೋಗ್ಬಿಡ್ತೀನಿ ಬಡ್ಡಿ ಅಂತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ.